ನಾವು ಈ ಕ್ಷಣದಲ್ಲೇ ನಾವು ಸತ್ತರೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಅದೇ ನಾವು ದೇವರ ನಿಮಿತ್ತವಾಗಿ ಯೇಸು ಸ್ವಾಮಿನ ನಂಬಿಕೊಂಡು, ಯೇಸು ಸ್ವಾಮಿಯ ನಿಮಿತ್ತವಾಗಿ ನಮಗೆ ಅವಮಾನಗಳು, ಕಷ್ಟಗಳು, ನಿಂದೆಗಳು, ದುಃಖಗಳು ಏನೇ ಬಂದರೂ ನನ್ನ ಯೇಸು ಸ್ವಾಮಿನ ನಿಜವಾದ ದೇವರು ಅಂತ ಹೇಳಿ ಹೋಗಿ ದೇವರ ಪ್ರೀತಿನ ನಾವು ಸಾರುವರಾಗಿದ್ದರೆ, ನಾವು ದೇವರ ಪ್ರೀತಿನ ಎಲ್ಲರಿಗೂ ಹೋಗಿ ಹೇಳುವವರಾಗಿದ್ದರೆ, ದೇವರೇ ನಿಜವಾದ ದೇವರು, ಆತನ ರುಚಿ ನೋಡಿರಿ. ಯೇಸು ಸ್ವಾಮಿ ನಮಗಾಗಿ, ನಿಮಗಾಗಿ ಈ ಲೋಕಕ್ಕೆ ಆತ ತಗ್ಗಿಸ್ಕೊಂಡು, ಪರಲೋಕ ರಾಜನ ತಗ್ಗಿಸ್ಕೊಂಡು ಈ ಲೋಕಕ್ಕೆ ಬಂದ. ನಮಗಾಗಿ, ನಿಮಗಾಗಿ, ನಮ್ಮೆಲ್ಲರ ಪಾಪಗಳನ್ನ ಹೊತ್ತುಕೊಂಡು ಆ ಶಿಲುಬೆಯಲ್ಲಿ ಮರಣ ನಮಗಾಗಿ ಪ್ರಾಣವನ್ನ ಕೊಟ್ಟ, ಮರಣನ ಹೊಂದ. ನಮಗಾಗಿ ಮತ್ತೆ ನಮಗಾಗಿ ಆ ಶಿಲುಬೆಲಿ ಆತನ ಪರಿಶುದ್ಧವಾದ ರಕ್ತವನ್ನು ನಮಗೆ ಸುರಿಸಿದ. ಆತನ ಒಂದು ರಕ್ತದಿಂದ ನಾವು ಶುದ್ಧರಾಗಿದ್ದೀರಿ. ಆತನ ಪ್ರೀತಿ ದೊಡ್ಡದು. ಇವತ್ತು ಲೋಕದಲ್ಲಿ ಯಾರು ಸಹ ನಮಗಾಗಿ, ನಿಮಗಾಗಿ ಪ್ರಾಣವನ್ನು ಕೊಡುವುದಿಲ್ಲ. ಆದರೆ ದೇವರು ನಮ್ಮ ತಪ್ಪುಗಳಿಗೋಸ್ಕರ ಶಿಲುಬೆಯಲ್ಲಿ ಪ್ರಾಣನ ಕೊಟ್ಟರು. ಆತನ ಪರಿಶುದ್ಧವಾದ ರಕ್ತನ ಸುರಿಸಿದ್ರು. ಆತನ ಪ್ರೀತಿ ಉನ್ನತವಾದ ಪ್ರೀತಿ, ಆತನ ಪ್ರೀತಿ ಕಲ್ಮಶ ಇಲ್ಲದ ಪ್ರೀತಿ, ಆತನ ಪ್ರೀತಿ ಕಪಟವಿಲ್ಲದ ಪ್ರೀತಿ ಅಂತ ಹೇಳಿ ನಾವು ದೇವರಲ್ಲಿ ಒಂದು ದೃಢವಾಗಿ ನಿಂತುಕೊಂಡು, ಎಷ್ಟೇ ಅವಮಾನ ಬಂದ್ರೇನು, ಎಷ್ಟೇ ಕಷ್ಟ ಬಂದ್ರೇನು, ನಮ್ಮ ಮನೆಯಲ್ಲೇ ನಮ್ಮನ್ನ ಅವಮಾನ ಪಡಿಸಿದ್ರೇನು, ನಮ್ಮ ಮನೆಯಲ್ಲೇ ನಮ್ಮನ್ನ ಸೇರಿಸ್ಕೊಳ್ಳರಂಗೆ ರಿಲೇಷನ್ಗಳೇ ನಮ್ಮ ಬಗ್ಗೆ ಮಾತಾಡಿಕೊಂಡು ನಮ್ಮನ್ನ ಹೊರಗಡೆ ಹಾಕುತ್ತಾ ಇದ್ರೇನು, ನಾವು ಯೇಸು ಸ್ವಾಮಿನ ನಿಜವಾದ ದೇವರು, ಯೇಸು ಸ್ವಾಮಿಯ ನಿಜವಾದ ದೇವರು, ಆತನ ಪ್ರೀತಿನೇ ನಿಜ ಅಂತ ಹೇಳಿ ಹೋಗಿ ನಾವು ಸಾರ್ತಾ ಇದ್ದೀರಾ? ನಿಜವಾಗ್ಲೂ ನಾವು ದೇವರ ಒಂದು ಸೇವೆನ ಮಾಡ್ತಾ ಇದ್ದೀರಾ? ದೇವರಿಗೆ ನಾವು ದಾಸರಾಗಿದ್ದೀರಾ? ದೇವರ ವಾಕ್ಯಗಳಂತೆ ನಾವು ನಡೀತಾ ಇದ್ದೀರಾ? ದೇವರ ಹೇಳಿದಂತೆ ಆತರ ಮಾತುಗಳನ್ನ ಕೈಕೊಂಡು ವಿದ್ಯರಾಗಿ ನಾವು ನಡೀತಾ ಇದ್ರೆ, ಈ ಕ್ಷಣನೇ ನಾವು ಸತ್ತರೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ಅದೇ ಸೈತನಿಗೆ ನಾವು ದಾಸರಾಗಿ ಪಾಪದಲ್ಲಿ ಮುಳುಗಿದ್ದು ನಾವು ಈ ಕ್ಷಣನೇ ಸತ್ತರೆ ನಮ್ಮ ಆತ್ಮ ನರಕಕ್ಕೆ ಹೋಗುತ್ತೆ. ಅದೇ ದೇವರ ಮಗನಾಗಿ ಈ ಕ್ಷಣನೇ ಸತ್ತರೆ ನಮ್ಮ ಆತ್ಮ ಪರಲೋಕಕ್ಕೆ ಹೋಗುತ್ತೆ. ಇವತ್ತು ನಾವು ಯಾವುದನ್ನ ಆಯ್ಕೆ ಮಾಡ್ಕೊಬೇಕು? ನರಕನ, ಪರಲೋಕನ?